ಇದು ಸತ್ಯಭಾಮ ಸಂಚಿಕೆ 35. ಮೊದಲ ರಾತ್ರಿಗೆ ಸಜ್ಜುಗೊಳಿಸಿದ ಕೋಣೆಯಲ್ಲಿ ನಿರಾಸಕ್ತಿಯಿಂದ ಕುಳಿತಿದ್ದ ಸತ್ಯಜಿತ್. ನಾನು ಈ ಮದುವೆಗೆ ಒಪ್ಪಿದ್ದು ಅಮ್ಮಗೋಸ್ಕರ ಅಷ್ಟೆ. ಇನ್ನು ಆ ಕಾಡಮ್ಮನಿಗೆ ಈ ಮದುವೆ ಇಷ್ಟ ಇಲ್ಲ. ನಿನ್ನೆ ಅದು ಯಾವನ ಜೊತೆಗೋ ನಗ್ತಾ ಮಾತಾಡ್ತಿದ್ಲು. ಭವೇಶ್ ಅವಾಗಲೇ ಅವನ ಪರಿಚಯ ಮಾಡಿಸಿದ. ಏನವನ ಹೆಸರು ಎಂದುಕೊಂಡವ. ಹಾಂ, ಅಚಲ್. ಆ ಅಚಲ್ ನನ್ನನ್ನು ವಿಚಲಿತನಾಗಿ ಮಾಡಿದ. ಅವನಿಗೂ ಕಾಡಮ್ಮನನ್ನು ಮದುವೆ ಆಗುವ ಆಸೆ ಇತ್ತಲ್ವಾ ಎಂದುಕೊಂಡವ ಕೋಪದಿಂದ ಹಲ್ಲು ಕಡಿದ. ಅಷ್ಟರಲ್ಲಿ ಬಾಗಿಲು ತೆರೆದ ಸದ್ದು ಕೇಳಿತು. ಭಾಮ ಒಲ್ಲದ ಮನಸ್ಸಿನಿಂದಲೇ ಕೋಣೆಯೊಳಗೆ ಬಂದಳು. ಅವನ ಸ್ವಭಾವ ಅರಿತಿದ್ರಿಂದ ಅವಳಿಗೆ ಯಾವ ಭಯವೂ ಇರಲಿಲ್ಲ. ಆದರೆ ಇನ್ನು ಮುಂದೆ ತನ್ನ ಜೀವನ ಬದಲಾಗುತ್ತದಲ್ಲ. ಇಷ್ಟು ದಿನ ರಾಮಕೃಷ್ಣರವರ ಮಗಳಾಗಿದ್ದಳು. ಆದರೆ ಈಗ ಸತ್ಯಜಿತ್ನ ಮಡದಿ, ಜಿತೇಂದ್ರರವರ ಸೊಸೆ. ತನ್ನ ತವರಿನಿಂದ ದೂರ ಬಂದಿರುವ ದುಃಖ ಇದಿಷ್ಟೇ ಈಗ ಅವಳ ಮನದಲ್ಲಿ ಇದ್ದದ್ದು. ಅವಳನ್ನು ನೋಡಿ ಸತ್ಯಜಿತ್ಗೆ ಒಂದು ಕ್ಷಣ ಖುಷಿಯಾದರೂ ಮತ್ತೊಮ್ಮೆ ಅವಳ ಹಾಗೂ ಅಚಲ್ ನಡುವಿನ ಮಾತುಕತೆ ನೆನಪಾಗಿ ಅವಳನ್ನು ನಿರ್ಲಕ್ಷಿಸಿದ. ಭಾಮ ನೇರ ಅವನ ಬಳಿ ಹೋಗಿ ಕೂತಳು. ಬಳೆಗಳ ಸದ್ದಿಗೆ ಅವಳು ತನ್ನ ಪಕ್ಕ ಕುಳಿತಿರುವುದು ಅರಿವಾದರೂ ಅರಿಯದವನಂತೆ ಮೊಬೈಲ್ನತ್ತ ನೋಟ ನೆಟ್ಟು ಕುಳಿತಿದ್ದ. ಅವನ ಚರ್ಯೆಗೆ ಅವಳಿಗೆ ಕೋಪ ಬಂದರೂ ತಡೆದುಕೊಂಡವಳು. ಸರ್, ನಿಮಗೆ ಹಾಲು ಕೊಡಲಿಕ್ಕೆ ಹೇಳಿದರು ನಿಮ್ಮಮ್ಮ ಎಂದಳು ಮೃದುವಾಗಿ. ಅವಳು ಮಾತನಾಡಿದಾಗ ನಿರ್ಲಕ್ಷಿಸಲು ಸಾಧ್ಯವಿಲ್ಲದ ಕಾರಣ ಅವಳತ್ತ ನೋಡದೆ ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಪಡೆದು ಬೇಗನೆ ಹಾಲು ಕುಡಿದವ ಲೋಟವನ್ನು ಟೇಬಲ್ ಮೇಲಿಟ್ಟು ತನ್ನಷ್ಟಕ್ಕೆ ನೇರ ಹೋಗಿ ಹಾಸಿಗೆಯಲ್ಲಿ ಮಲಗಿದ. ಇಷ್ಟು ಹೊತ್ತು ಬೇಸರದಲ್ಲಿದ್ದವಳಿಗೆ ಈಗ ನಖಶಿಕಾಂತ ಉರಿದು ಹೋಗಿತ್ತು. ಇವ ಇಂಥ ಜನ ಮಾರೆ. ನಾನು ನನ್ನ ಮನೆಯವರಿಂದ ದೂರ ಇರುವುದಕ್ಕೆ ಬೇಜಾರಲ್ಲಿ ಕೂಗ್ತಿದ್ರೆ ಇವ ಒಂದಕ್ಷರ ಸಹ ಮಾತಾಡದೆ ಹೋಗಿ ಮಲಗಿದ. ನನ್ನನ್ನು ಸಮಾಧಾನ ಮಾಡಬೇಕು ಅಂತ ತೋರ್ಲಿಲ್ವ ಈ ಮಂಗಣ್ಣನಿಗೆ? ಇವನನ್ನು ಹೀಗೆ ಬಿಟ್ಟರೆ ಸರಿಯಾಗಲಿಕ್ಕಿಲ್ಲ ಎಂದುಕೊಂಡವಳೆ ನೇರ ಅವನ ಬಳಿಗೆ ಹೋಗಿ ಸರ್ ಎಂದಳು. ಅವನು ಏನೊಂದು ಮಾತನಾಡದೆ ನಿದ್ದೆಯಲ್ಲಿರುವಂತೆ ನಟಿಸುತ್ತಿದ್ದ. ಮತ್ತೆ 2-3 ಸಾರಿ ಸರ್ ಸರ್ ಎಂದು ಅವನ ತೋಳು ಹಿಡಿದು ಅಲುಗಾಡಿಸಿದಳು. ಅವನು ಅಲುಗಾಡಲಿಲ್ಲ. ಅವನನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಳು. ಅವನ ಕಾಲ ಬೆರಳುಗಳು ತುಸು ಅಲುಗಾಡಿದವು. ಮಂಗಣ್ಣ ಆ್ಯಕ್ಟ್ ಮಾಡ್ತಿದ್ದಾನೆ ಎಂದು ತನ್ನಲ್ಲೇ ನುಡಿದವಳು. ನಿದ್ದೆ ಮಾಡುವವರನ್ನು ಎಬ್ಬಿಸಬಹುದು, ಆದರೆ ನಿದ್ದೆ ಮಾಡಿದಂತೆ ಆ್ಯಕ್ಟ್ ಮಾಡುವವರನ್ನು ಎಬ್ಬಿಸಲಿಕ್ಕೆ ಆಗೋದಿಲ್ಲ ಅಂತ ಯಾರೋ ಹೇಳಿದ್ದು ಕೇಳಿದ್ದೆ. ಈಗ ಅದು ಸತ್ಯ ಅಂತ ಗೊತ್ತಾಯಿತು. ಏ ಮಂಗಣ್ಣ, ಹೇಳ, ನಿಂಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಎಂದವಳೆ ಅವನ ತೋಳನ್ನು ಬಿಗಿಯಾಗಿ ಹಿಡಿದು ಅಲುಗಾಡಿಸಿದಳು. ಇನ್ನು ತನ್ನಿಂದಾಗದು ಎಂಬಂತೆ ಎದ್ದು ಕುಳಿತವ. ನಿನ್ನ ಪ್ರಾಬ್ಲಮ್ ಏನು? ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲಿಲ್ಲ ಎಂದು ಮುಖ ಸಿಂಡರಿಸಿದ. ಅವನ ಸನಿಹ ಕುಳಿತವಳು. ನೀನೆಂಥ ಜನ ಮಾರೆ, ನಾನಾಗದಿಂದ ಕೂಗ್ತಿದ್ದೇನೆ. ನನಗೆ ಸಮಾಧಾನ ಮಾಡಬೇಕು ಅಂತ ತೋರ್ಲಿಲ್ಲ ನನಗೆ? ಅಸಹನೆಯಿಂದ ಪ್ರಶ್ನಿಸಿದಳು. ನೀನು ನಿಂಗೆ ಹೇಗೆ ಬೇಕೋ ಹಾಗೆ ಇರು. ಅಳು ಬಂದರೆ ಅಳು, ನಗು ಬಂದರೆ ನಗು. ಐ ಡೋಂಟ್ ಕೇರ್. ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಬೇಡ ಎಂದ ಒರಟಾಗಿ. ಮದುವೆಗೂ ಮೊದಲು ಇಬ್ಬರ ನಡುವೆ ಜಗಳವಾಗಿದ್ದರು. ಈ ನಡುವೆ ಅವನು ತುಸು ಮೃದುವಾಗಿದ್ದ. ಆದರೆ ಈಗ ಯಾಕೋ ಅವನು ಬದಲಾಗಿದ್ದಾನೆ ಎಂದನಿಸಿತು ಅವಳಿಗೆ. ಅವನ ಆ ಬದಲಾವಣೆಗೆ ಕಾರಣ ಅವಳೇ ಎನ್ನುವುದು ಅವಳಿಗೆ ಅರಿಯದಾಯಿತು. ಸ್ಪಂದನ ಹೇಳ್ತಿದ್ಲು, ಜಗಳ ಆಡಿ ಆಡಿ ಮತ್ತೆ ಲವ್ ಆಗ್ತದೆ ಅಂತ. ನಿಂಗೆ ಸಹ ಹಾಗೆ ಆಗಿದ್ದ ಮರೆ, ನೀನೆಂತಕ್ಕೆ ನನ್ನ ಹತ್ರ ಸರಿ ಮಾತಾಡೋದಿಲ್ಲ ಎಂದವಳ ದನಿಯಲ್ಲಿ ನೋವಿತ್ತು. ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನನ್ನನ್ನು ಮಂಗಣ್ಣ ಅಂತ ಕರಿಬೇಡ ಎಂದವ ಮುಸುಕೆಳೆದು ಮಲಗಿದ. ಮೊದಲಾಗಿದ್ದರೆ ಅವನ ಮಾತನ್ನು ಕಡೆಗಣಿಸುತ್ತಿದ್ದಳೇನು. ಆದರೆ ಈಗ ತನ್ನವರಿಂದ ದೂರ ಬಂದ ದುಃಖ, ಅದರ ಜೊತೆಗೆ ಸತ್ಯಜಿತ್ನ ಕಟುನುಡಿಗಳು ಅವಳನ್ನು ಸೋಲಿಸಿ ಬಿಟ್ಟಿತು. ದುಃಖ ತಡೆಯಲಾರದೆ ಬಿಕ್ಕಿದಳು. ಅವಳು ಬಿಕ್ಕುವ ಸದ್ದು ಕೇಳಿ ಎದ್ದು ಕುಳಿತು ಅವಳತ್ತ ನೋಡಿದ. ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದಳು. ಅವಳನ್ನು ಹಾಗೆ ನೋಡಿ ಅವನ ಹೃದಯ ಹಿಂಡಿದಂತಾಯಿತು. ಕಾಡಮ್ಮ ಎಂದ ಮೃದುವಾಗಿ. ಅವನ ಕರೆಗೆ ತಲೆ ಎತ್ತಿ ನೋಡಿದಳು. ಅತ್ತು
ಕಣ್ಗಳು ಕೆಂಪಾಗಿದ್ದವು, ಕಣ್ರೆಪ್ಪೆಗಳು ಒದ್ದೆಯಾಗಿದ್ದವು. ಎಷ್ಟು ದಿನ ಅವನು ನೋಡಿದ ಭಾಮಾಳಿಗೂ ಈಗ ಅವನ ಮುಂದೆ ಅಳುತ್ತಿರುವ ಭಾಮಾಳಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಮರು ಮಾತನಾಡದೆ ಅವಳನ್ನು ಆಲಂಗಿಸಿ ತಲೆ ನೇವರಿಸಿದವ. ಅಳ್ಬೇಡ ಎಂದ. ಅವಳು ಮಾತನಾಡದೆ ಅವನೆದೆಗೊರಗಿದಳು. ಹಾಗೆಯೇ ಅವಳನ್ನಪ್ಪಿಕೊಂಡು ಮಲಗಿದವ. ನಾನಿದ್ದೀನಿ ನಿನ್ನ ಜೊತೆ, ಅಳು ನಿಲ್ಲಿಸು ಎಂದ. ಹಾಗೆ ಹೇಳಿದ ನಂತರ ನಾನು ಯಾಕೆ ಹಾಗೆ ಹೇಳಿದೆ ಎಂದು ತನಗೆ ತಾನೇ ಪ್ರಶ್ನಿಸಿದ. ಮರುದಿನ ಬೆಳಗ್ಗೆ ಅರ್ಕನ ಕಿರಣಗಳು ಕಿಟಕಿಯ ಮೂಲಕ ಒಳಬಂದಾಗ ಎಚ್ಚರಗೊಂಡವಳು ಸುತ್ತಲೂ ಒಮ್ಮೆ ಕಣ್ಣಾಡಿಸಿದಳು. ಹಿಂದಿನ ದಿನ ಮದುವೆಯಾಗಿದ್ದು ನೆನಪಿಗೆ ಬಂದ ತಕ್ಷಣವೇ ಮಂಚದ ಇನ್ನೊಂದು ತುದಿಯಲ್ಲಿ ಮಲಗಿದವನ ಕಡೆಗೆ ನೋಡಿದಳು. ಮಗುವಂತೆ ನಿದ್ರಿಸುತ್ತಿದ್ದವನ ನೋಡಿ, ಮಲಗುವಾಗ ಪಾಪದಾಗಿ ಕಾಣ್ತಾನೆ ಮಂಗಣ್ಣ, ಆದರೆ ಎದ್ದ ಮೇಲೆ ಇವ ಹಿಟ್ಲರೇಯ, ಅದರಲ್ಲಿ ಸಂಶಯ ಇಲ್ಲ. ನಿನ್ನೆ ನನಗೆ ಬೈದ್ರೆ ಮತ್ತೆ ಸಮಾಧಾನ ಮಾಡಿದಲ್ಲ ಎಂದುಕೊಂಡಳು. ಹಿಂದಿನ ದಿನ ಅವನು ತನ್ನನ್ನು ಸಂತೈಸಿದನು ನೆನಪಿಸಿಕೊಂಡು. ಅವಳು ಹಿಂದಿನ ದಿನ ಬೇಸರದಲ್ಲಿ ಇದ್ದುದರಿಂದ ಕೋಣೆಯನ್ನು ಸರಿಯಾಗಿ ಗಮನಿಸಿರಲಿಲ್ಲ. ಗೋಡೆಯಲ್ಲಿ ಬೆಟ್ಟದ ಮೇಲೆ ಕಾಣುವ ಸೂರ್ಯೋದಯದ ಸುಂದರವಾದ ಪೇಂಟಿಂಗ್ ಇತ್ತು. ಅದರ ಕೆಳಗೆ ಸ್ಟಡಿ ಟೇಬಲ್, ಚೇರ್ ಇತ್ತು. ಅದರ ಪಕ್ಕದಲ್ಲಿ ಸೋಫಾ, ಕಬೋರ್ಡ್, ಅಟ್ಯಾಚ್ಡ್ ಬಾತ್ರೂಮ್, ಕೋಣೆಗೆ ಹೊಂದಿಕೊಂಡಿದ್ದ ಬಾಲ್ಕನಿ. ಬಾಲ್ಕನಿಯತ್ತ ಹೋದವಳೆ ಅಲ್ಲಿರುವ ಗುಲಾಬಿ ಹೂವಿನ ಗಿಡಗಳನ್ನು ನೋಡಿ ಖುಷಿಪಟ್ಟಳು. ಇವನು ಈ ಗುಲಾಬಿಯ ಹಾಗೆ, ಹೊರಗೆ ಮುಳ್ಳಿನ ಹಾಗೆ ಜೋರಿದ್ದಾನೆ, ಆದರೆ ಮನಸ್ಸು ಹೂವಿನ ಹಾಗೆ ಸಾಫ್ಟ್ ಎಂದುಕೊಂಡು ನಕ್ಕವಳು ಕೆಲ ಕ್ಷಣ ಹೊರಗಿನ ದೃಶ್ಯವನ್ನು ನೋಡುತ್ತಾ ನಿಂತಳು. ವಯಸ್ಸಾದ ವ್ಯಕ್ತಿಯೊಬ್ಬರು ವಾಕಿಂಗ್ ಮಾಡುತ್ತಿದ್ದರು. ಅವರ ಜೊತೆ ಪುಟ್ಟ ಹುಡುಗನಿದ್ದ. ಅವರ ಮೊಮ್ಮಗನಿರಬೇಕು ಎಂದುಕೊಂಡಳು. ನಂತರ ಅವಳ ದೃಷ್ಟಿ ಹರಿದದ್ದು ಬಾಲ್ಕನಿಯಲ್ಲಿದ್ದ ತೂಗುಯಿ ಎಲೆಯತ್ತ. ಸ್ವಲ್ಪ ಹೊತ್ತು ತೂಗುಯಿ ಎಲೆಯಲ್ಲಿ ಕುಳಿತು ಕಣ್ಣು ಮುಚ್ಚಿದಳು. ಕೆಲ ಕ್ಷಣಗಳ ನಂತರ ಕಣ್ಣು ತೆರೆದಾಗ ಸತ್ಯಜಿತ್ ಅವಳ ಮುಂದೆ ಕೈಕಟ್ಟಿ ನಿಂತು ಅವಳನ್ನೇ ದುರುಗುಟ್ಟಿ ನೋಡುತ್ತಿದ್ದ. ಈ ಮಂಗಣ್ಣನಿಗೆಂತಾಯಿತು, ಬೆಳಗಿವೆ ಕೋಪದಲ್ಲಿದ್ದಾನಲ್ಲ ಎಂದುಕೊಂಡವಳು ಅವನೆಡೆಗೆ ಚಂದದ ನಗು ಬೀರಿದಳು. ಬೆಳಗ್ಗೆ ಎದ್ಮೇಲೆ ಬ್ರಷ್ ಮಾಡಿ ಸ್ನಾನ ಮಾಡುವ ಅಭ್ಯಾಸ ಇಲ್ವಾ ನಿಮಗೆ ಎಂದ ವ್ಯಂಗ್ಯವಾಗಿ. ಅವನ ಮಾತಿಗೆ ಏನೊಂದು ಉತ್ತರಿಸದೆ ಕೋಣೆಯೊಳಗೆ ಹೋದವಳು ತನ್ನ ಬ್ಯಾಗ್ನಿಂದ ಬ್ರಷ್, ಸೋಪ್, ಬಾತ್ ಟವೆಲ್ ಹಾಗೂ ಅಂದು ಧರಿಸಬೇಕಾದ ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕಳು. ತಾನು ಮಾತನಾಡಿದರೂ ಪ್ರತ್ಯುತ್ತರ ನೀಡದೆ ತನ್ನನ್ನು ಕಡೆಗಣಿಸಿದವಳ ನಡೆ ಅವನಿಗೆ ಕೋಪ ತರಿಸಿತು. ನನ್ನನ್ನು ಏನಂತ ಅಂದ್ಕೊಂಡಿದ್ದಾಳೆ ಇವಳು? ನಾನು ಮಾತಾಡ್ತಾನೆ ಇದ್ದೀನಿ, ಕೇಳಿಸಿದವರಂತೆ ಹೋದ್ಲಲ್ಲ. ಕೊಬ್ಬು ಜಾಸ್ತಿ ಆಗಿದೆ, ಬರಲಿ ಮಾಡ್ತೀನಿ ಎಂದುಕೊಂಡವ ಹಲ್ಲು ಕಡಿದ. ಅರ್ಧ ಗಂಟೆಯ ನಂತರ ಹೊರಬಂದವಳು ತನ್ನ ಬ್ಯಾಗಿನಿಂದ ಫೇಸ್ ವಾಶ್ ತೆಗೆದು ಮತ್ತೊಮ್ಮೆ ಬಾತ್ರೂಮ್ಗೆ ಹೋದಳು. ಅವಳನ್ನು ಮಾತನಾಡಿಸಲು ಬಾಯಿ ತೆರೆದವನು ಅವಳ ವರಸೆ ನೋಡಿ ಇವಳು ಫುಲ್ ಟೈಮ್ ಬಾತ್ರೂಮಲ್ಲೇ ಇರೋ ಹಾಗಿದೆ ಎಂದುಕೊಂಡು ಬಾತ್ರೂಮ್ನ ಬಾಗಿಲು ಬಡಿದ. 2 ನಿಮಿಷದ ನಂತರ ಹೊರಬಂದವಳು, ಸಾರಿ ಸರ್, ನನಗೆ ಫೇಸ್ ವಾಶ್ ಕೊಂಡೋಗ್ಲಿಕ್ಕೆ ಮರ್ತೋಗಿತ್ತು. ನನಗೆ ಬೆಳಗ್ಗೆ ಹಲ್ಲುಜ್ಜುವ ಅಭ್ಯಾಸ ಉಂಟು, ಮಿಂದು ಸಹ ಆಯಿತು ಎಂದವಳು ಅವನು ಆಗಲೇ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ್ದಳು. ನಾನು ಹಲ್ಲುಜ್ಜದೆ ಮಾತಾಡುವುದಿಲ್ಲ, ನನಗೆ ಸರಿಯಾಗುವುದಿಲ್ಲ, ಅದಕ್ಕೆ ಆಗ ನಿಮ್ಮ ಹತ್ರ ಮಾತಾಡಲಿಲ್ಲ ಎಂದವಳನ್ನೊಮ್ಮೆ ನೋಡಿದ. ತಲೆಗೆ ಸ್ನಾನ ಮಾಡಿದ್ದವಳು ಒದ್ದೆ ಕೂದಲನ್ನು ಒರೆಸುತ್ತಿದ್ದಳು. ನೀಲಿ ಬಣ್ಣದ ಟಾಪ್ಗೆ ಪಿಂಕ್ ಬಣ್ಣದ ಲೆಗ್ಗಿಂಗ್ಸ್ ತೊಟ್ಟಿದ್ದಳು. ನೀನ್ಯಾಕೆ ಸೀರೆ ಉಡಲಿಲ್ಲ ಎಂದು ಕೇಳಿದವನಿಗೆ ಅವಳನ್ನು ಸೀರೆಯಲ್ಲಿ ನೋಡುವ ಆಸೆ. ಅವನ ಮಾತಿಗೆ ಅವಳು ಅಚ್ಚರಿಯಿಂದ ಕಣ್ಣರಳಿಸಿ ನೋಡಿದರೆ ಅವನು ತನ್ನ ನೋಟ ಬದಲಾಯಿಸಿದ. ಮುಂದುವರಿಯುವುದು.